ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಪೋಯಮ್ ದ ಸ್ಕೂಲ್ ಬಾಯ್ ಅಂತಕ್ಕಂತಹ ಪೋಯಮ್ನ ಈಜಿ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪಾಯಿಂಟ್ ವೈಸ್ ಈ ಸಮರಿಯನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದನೂ ಸಹ ಈ ಒಂದು ಪಾಯಿಂಟ್ಗಳು ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಈಸ್ ಅಬೌಟ್ ಎ ಚೈಲ್ಡ್ ಹೂ ಲವ್ಸ್ ಪ್ಲೇಯಿಂಗ್ ಔಟ್ಸೈಡ್ ಬಟ್ ಹೇಟ್ಸ್ ಸ್ಕೂಲ್. ಈ ಒಂದು ಪೋಯಮ್ ಇರ್ತಕ್ಕಂಥದ್ದು ಒಬ್ಬ ಸ್ಕೂಲ್ ಚೈಲ್ಡ್ ಬಗ್ಗೆ, ಮತ್ತು ಅವನಿಗೆ ನೋಡಿ ಪ್ಲೇಯಿಂಗ್ ಔಟ್ಸೈಡ್ ಅಂದರೆ ಹೊರಗಡೆ ಆಟ ಆಡೋದು ಅಂದರೆ ತುಂಬಾ ಇಷ್ಟ, ಮತ್ತು ಶಾಲೆಗೆ ಹೋಗೋದು ಅಂದರೆ ತುಂಬಾ ಹೇಟ್ ಮಾಡ್ತಾ ಇದ್ದಾನೆ ಆ ಹುಡುಗ. ಹಿ ಫೀಲ್ಸ್ ಟ್ರಾಪ್ಡ್ ಇನ್ ಕ್ಲಾಸ್ ಲೈಕ್ ಎ ಬರ್ಡ್ ಇನ್ ಎ ಕೇಜ್. ಆ ಹುಡುಗನ ಒಂದು ಪರಿಸ್ಥಿತಿ ಹೇಗಿದೆ ನೋಡಿ, ಫೀಲ್ಸ್ ಟ್ರಾಪ್ಡ್ ಅಂದರೆ ಸಿಲುಕು ಹಾಕ್ಕೊಂಡಿರ್ತಕ್ಕಂಥದ್ದು. ಪಂಜರದಲ್ಲಿ ಯಾವ ರೀತಿ ಪಕ್ಷಿ ಸಿಲುಕಿ ಹಾಕಿಕೊಂಡಿರುತ್ತೋ ಹಾಗೆ ತಾನು ಶಾಲೆಯಲ್ಲಿ ಸಿಲುಕಿಕೊಂಡಿದ್ದೇನೆ ಅಂತಕ್ಕಂತಹ ಒಂದು ಫೀಲ್ ಆ ಹುಡುಗನಿಗೆ ಬರ್ತಾ ಇದೆ. ದ ಪೋಯೆಟ್ ವಿಲಿಯಂ ಬ್ಲೇಕ್ ಥಿಂಕ್ಸ್ ಸ್ಕೂಲ್ ಶುಡಂಟ್ ಮೇಕ್ ಚಿಲ್ಡ್ರನ್ ಸ್ಯಾಡ್. ನಮ್ಮ ಪೋಯೆಟ್ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಆ ಮೆಸೇಜ್ ಏನಪ್ಪ ಅಂದರೆ, ಶಾಲೆ ಅಂತಕ್ಕಂಥದ್ದು ಏನಿದೆನೋ ಮಕ್ಕಳನ್ನು ತುಂಬ ದುಃಖಿತರನ್ನಾಗಿ ಮಾಡ್ತಾ ಇದೆ, ಹಾಗೆ ದುಃಖಿತರನ್ನಾಗಿ ಮಾಡಬಾರದು ನಮ್ಮ ಎಜುಕೇಷನ್ ಸಿಸ್ಟಮ್ ಅಂತಕ್ಕಂತಹ ಮೆಸೇಜನ್ನು ಈ ಪೋಯಮಲ್ಲಿ ಅವರು ಕೊಡ್ತಾರೆ. ಹಿ ಬಿಲೀವ್ಸ್ ಲರ್ನಿಂಗ್ ಶುಡ್ ಬಿ ಫನ್ ಆ್ಯಂಡ್ ಫ್ರೀ ಲೈಕ್ ನೇಚರ್. ಪ್ರಕೃತಿ ಅಂತಕ್ಕಂಥದ್ದು ಎಷ್ಟೊಂದು ಸುಂದರವಾಗಿದೆಯೋ, ಎಷ್ಟೊಂದು ಅದ್ಭುತವಾಗಿದೆಯೋ ಹಾಗೆ ಕಲಿಕೆ ಅಂತಕ್ಕಂಥದ್ದು ಸಹ ಇರಬೇಕು, ಅವನಿಗೆ ಫ್ರೀಡಮ್ ಇರಬೇಕು ಕಲಿತಕ್ಕಂತಹ ವಿದ್ಯಾರ್ಥಿಗೆ ಅಂತೇಳಿ ಪೋಯೆಟ್ ಮೆಸೇಜ್ ಕೊಡ್ತಾ ಇದ್ದಾರೆ. ದ ಪೋಯಮ್ ಮೇಕ್ಸ್ ಅಸ್ ವಂಡರ್ ಇಫ್ ಸ್ಕೂಲ್ಸ್ ಆರ್ ಟೂ ಸ್ಟ್ರಿಕ್ಟ್. ಈಗಿನ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಶಾಲೆಗಳಲ್ಲಿ ಎಂತಹ ಸ್ಟ್ರಿಕ್ಟ್ ವಾತಾವರಣ ಇದೆ ಅದನ್ನು ನಮ್ಮ ಪೋಯೆಟ್ ಇಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. The poem begins with the school boy expressing his love for summer mornings. ಮೊದಲಿಗೆ ಈ ಒಂದು ಪೋಯಮ್ ಆರಂಭ ಆದಾಗ ಮೊದಲನೇ ಸ್ಟಾಂಜದಲ್ಲಿ ಬಾಯ್ ಏನಿದ್ದಾನೋ, ಹುಡುಗ ಏನಿದ್ದಾನೋ, ಅವನು ತನ್ನ ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಅಂದರೆ ಆ ಒಂದು ಸಮ್ಮರ್ ಮಾರ್ನಿಂಗಲ್ಲಿ ತನ್ನ ಸುತ್ತಮುತ್ತ ಇರತಕ್ಕಂತಹ ಬ್ಯೂಟಿಫುಲ್ ನೇಚರ್ ಏನಿದೆನೋ ಅದನ್ನು ನೆನೆಸಿಕೊಂಡು ಅವನು ಸಂತೋಷ ಪಡ್ತಾ ಇದ್ದಾನೆ. ವೇರ್ ವೇಕ್ಸ್ ಅಪ್ ಟು ದ ಸಾಂಗ್ಸ್ ಆಫ್ ಬರ್ಡ್ಸ್. ಅವನು ಎದ್ದಾಗ ಎಲ್ಲ ಗಿಡ ಮರಗಳ ಮೇಲೆ ಪಕ್ಷಿಗಳು ಹಾಡನ್ನು ಹೇಳ್ತಾ ಇರ್ತವೆ. ದ ಸೌಂಡ್ ಆಫ್ ಎ ಹಂಟರ್ಸ್ ಹಾರ್ನ್. ದೂರದಲ್ಲಿ ಎಲ್ಲೋ ಒಬ್ಬ ಹಂಟರ್ ತನ್ನ ಒಂದು ಹಾರ್ನನ್ನು ಊದ್ತಾ ಇರ್ತಾನೆ. ಆ್ಯಂಡ್ ದ ಚಿಯರ್ಫುಲ್ ಕಂಪನಿ ಆಫ್ ಎ ಸ್ಕೈಲಾರ್ಕ್. ಅದರ ಜೊತೆಗೆ ಎಲ್ಲೋ ದೂರದಲ್ಲಿ ಸ್ಕೈಲಾರ್ಕ್ ಅಂತಕ್ಕಂತಹ ಒಂದು ಬರ್ಡ್ ಏನಿದೆನೋ ಅದು ಹಾಡನ್ನು ಹೇಳ್ತಾ ಇರುತ್ತೆ. ಸೊ ಈ ರೀತಿಯ ಸುಂದರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕಂಪನಿ ನಮ್ಮ ಪೋಯೆಟ್ಗೆ ಸಿಗ್ತಾ ಇದೆ ಈ ಒಂದು ಸಮ್ಮರ್ ಮಾರ್ನಿಂಗಲ್ಲಿ. ಬಟ್ ಆ ಸಂತೋಷ ಬಹಳ ಹೊತ್ತು ಇರ್ತಾ ಇಲ್ಲ. ಯಾಕೆಂದರೆ ನೋಡಿ, ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೇವೆ. ದೀಸ್ ಮೂಮೆಂಟ್ಸ್ ಫಿಲ್ ಹಿಮ್ ವಿತ್ ಹ್ಯಾಪಿನೆಸ್ ಆ್ಯಂಡ್ ಅ ಸೆನ್ಸ್ ಆಫ್ ಫ್ರೀಡಮ್. ಅವನಿಗೆ ಫ್ರೀಡಮ್ ಅಂದರೆ ಒಂದು ಸ್ವತಂತ್ರ ಸಿಗ್ತಾ ಇದೆ, ಅದ್ರ ಜೊತೆಗೆ ಒಂದು ಸಂತೋಷವನ್ನು ಆ ಹುಡುಗ ಅನುಭವಿಸ್ತಾ ಇದ್ದಾರೆ. ಹಿ ಫೈಂಡ್ಸ್ ಜಾಯ್ ಇನ್ ದ ಬ್ಯೂಟಿ ಆಫ್ ನೇಚರ್. ಈ ಒಂದು ಪ್ರಕೃತಿಯ ಬ್ಯೂಟಿಯಲ್ಲಿ ಅವನಿಗೆ ಸಂತೋಷ ಸಿಗ್ತಾ ಇದೆ. ವಿಚ್ ಫೀಲ್ಸ್ ಫಾರ್ ಮೋರ್ ಇನ್ವೈಟಿಂಗ್ ದ್ಯಾನ್ ದ ಕನ್ಫೈನ್ಸ್ ಆಫ್ ಎ ಕ್ಲಾಸ್ ರೂಮ್. ಜೈಲಿನಂತಿರುವ ಶಾಲೆಯಲ್ಲಿ ಈ ರೀತಿಯ ಸಂತೋಷ, ಸ್ವಾತಂತ್ರ್ಯ ಅವನಿಗೆ ಸಿಗ್ತಾ ಇಲ್ಲ. ಅಂತಹ ಅದ್ಭುತ ಒಂದು ಫ್ರೀಡಮನ್ನು ಅವನು ನೇಚರಲ್ಲಿ ಅನುಭವಿಸ್ತಾ ಇದ್ದಾನೆ. ಹವ್ಯವರ್ ಹಿಸ್ ಹ್ಯಾಪಿನೆಸ್ ಫೇಡ್ಸ್ ವೆನ್ ಹಿ ಥಿಂಕ್ಸ್ ಅಬೌಟ್ ಸ್ಕೂಲ್. ಶಾಲೆಯನ್ನು ನೆನೆಸಿಕೊಂಡ ತಕ್ಷಣವೇ ಅವನ ಎಲ್ಲ ಸಂತೋಷವೂ ಕೂಡ ದೂರ ಆಗ್ತಾ ಇದೆ. ಇನ್ಸ್ಟೆಡ್ ಆಫ್ ಎಂಜಾಯಿಂಗ್ ದ ಔಟ್ಡೋರ್ಸ್ he is forced to sit in a dull classroom under the watch of a strict weary teacher. ಹೊರಗಡೆ ಅಷ್ಟೊಂದು ಸುಂದರವಾಗಿರ್ತಕ್ಕಂತಹ ನೇಚರ್ ಇದ್ದರೂ ಕೂಡ ಇವನ ಪರಿಸ್ಥಿತಿ ಏನಾಗಿದೆ ಅಂದರೆ ಅವನನ್ನು ಕ್ಲಾಸ್ ರೂಮ್ ಒಳಗಡೆ ಸ್ಟ್ರಿಕ್ಟಾಗಿ ಕೂಡಿ ಹಾಕಲಾಗಿದೆ. ಡಲ್ ಕ್ಲಾಸ್ ರೂಮ್ ಅಂತೇಳಿ ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆಂದರೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಮಕ್ಕಳು ಸಂತೋಷದಿಂದ ಕಲಿತಾ ಇಲ್ಲ ಅಂತಕ್ಕಂಥದ್ದನ್ನು ಪೋಯೆಟ್ ಇಂಡೈರೆಕ್ಟಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ವಾಚ್ ಆಫ್ ಎ ಸ್ಟ್ರಿಕ್ಟ್ ವೇರಿ ಟೀಚರ್. ಶಿಕ್ಷಕರ ಬಗ್ಗೆಯೂ ಕೂಡ ನಮ್ಮ ಪೋಯೆಟ್ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಶಾಲೆಯಲ್ಲಿ ಅಂದರೆ ತರಗತಿಯಲ್ಲಿ ಕಲಿಸ್ತಕ್ಕಂತಹ ಶಿಕ್ಷಕರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತಾರೆ. ವೇರಿ ಅಂದರೆ ಓಲ್ಡ್ ಆಗಿರ್ತಕ್ಕಂತಹ ಟಯರ್ಡ್ ಆಗಿರ್ತಕ್ಕಂತಹ ಟೀಚರ್ಸ್ ಇರ್ತಾರೆ. ಅವರು ಮಕ್ಕಳ ಜೊತೆ ಏನು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿಲ್ಲ, ಮಕ್ಕಳಿಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪೋಯೆಟ್ ಅವರು ಹೇಳ್ತಾ ಹೋಗ್ತಾರೆ. ದ ಅಟ್ಮಾಸ್ಫಿಯರ್ ಮೇಕ್ಸ್ ಹಿಮ್ ಸೈ ಇನ್ ಫ್ರಸ್ಟ್ರೇಷನ್. ಸೈ ಅಂದರೆ ನಿಟ್ಟುಸಿರು ಬಿಡೋದು ಅಂತೇಳಿ. ತುಂಬ ಫ್ರಸ್ಟ್ರೇಷನ್ ಅಂದರೆ ಹತಾಶೆಯಿಂದ ಆ ಸ್ಕೂಲ್ ಬಾಯ್ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಆ್ಯಂಡ್ ಡ್ರೆಡ್, ಅವನು ಆತಂಕಿತನಾಗಿಬಿಟ್ಟಿದ್ದಾನೆ, ಭಯಗೊಂಡಿದ್ದಾನೆ.
ಸ್ಕೂಲ್ ಫೀಲ್ಸ್ ಲೈಕ್ ಎ ಪ್ರಿಸನ್. ಎಸ್, ಶಾಲೆಯನ್ನು ಪ್ರಿಸನ್ ಅಂದರೆ ಒಂದು ಜೈಲಿಗೆ ಹೋಲಿಸ್ತಾ ಇದ್ದಾರೆ. ಸ್ಟ್ರಿಪ್ಪಿಂಗ್ ಅವೇ ಹೀಸ್ ನ್ಯಾಚುರಲ್ ಎನರ್ಜಿ ಆ್ಯಂಡ್ ಕ್ಯೂರಿಯಾಸಿಟಿ. ಆ ವಿದ್ಯಾರ್ಥಿಯಲ್ಲಿರ್ತಕ್ಕಂತಹ ನ್ಯಾಚುರಲ್ ಕ್ಯೂರಿಯಾಸಿಟಿ ಏನಿರುತ್ತೋ ಅದನ್ನು ದೂರ ಮಾಡುತ್ತೆ ಈ ಶಾಲೆ ಅಂತಕ್ಕಂಥದ್ದು ಅಂತೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ. ದ ಬಾಯ್ ಡಿಸ್ಕ್ರೈಬ್ಸ್ ಹೌ ಹಿ ಸಿಟ್ಸ್ ಅನ್ಹ್ಯಾಪಿಲಿ ಇನ್ ಕ್ಲಾಸ್. ಯಾವ ರೀತಿ ಶಾಲೆಯಲ್ಲಿ ಮಗು ಅಸಂತೋಷದಿಂದ ದುಃಖದಿಂದ ಕುಳಿತುಕೊಳ್ತಾ ಇದೆ ಅನ್ನೋದನ್ನು ಪೊಯೆಟ್ ಹೇಳ್ತಾ ಹೋಗ್ತಾರೆ. ಅನೇಬಲ್ ಟು ಫೋಕಸ್ ಆರ್ ಟೇಕ್ ಇಂಟ್ರೆಸ್ಟ್ ಇನ್ ಹೀಸ್ ಬುಕ್ಸ್. ಆ ಹುಡುಗನಿಗೆ ತನ್ನ ಸ್ಟಡಿಯ ಕಡೆ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತನ್ನೆಲ್ಲ ಇಂಟ್ರೆಸ್ಟನ್ನು ಕೂಡ ಅಂದರೆ ಪುಸ್ತಕವನ್ನು ಓದೋದಿರ್ಬೋದು ಅಥವಾ ಜ್ಞಾನಾರ್ಜನೆ ಇರ್ಬೋದು, ಅದರಲ್ಲಿ ಇಂಟ್ರೆಸ್ಟನ್ನು ಆಸಕ್ತಿಯನ್ನು ಆ ಹುಡುಗ ತೋರಿಸ್ತಾ ಇಲ್ಲ. ಅಂತಹ ವಾತಾವರಣ ನಿರ್ಮಾಣ ಆಗಿದೆ. ಹೀ ಕಂಪೇರ್ಸ್ ಹಿಮ್ಸೆಲ್ಫ್ ಟು ಅ ಕೇಜ್ಡ್ ಬರ್ಡ್. ಮೊದಲಿಗೆ ಹೇಳಿದಾಗೆ ತನ್ನನ್ನು ತಾನು ಪಂಜರದ ಒಳಗಡೆ ಇರತಕ್ಕಂತಹ ಒಂದು ಪಕ್ಷಿಗೆ ಹೋಲಿಕೆ ಮಾಡ್ಕೊಳ್ತಾ ಇದ್ದಾನೆ ಸ್ಕೂಲ್ ಬಾಯ್. ಮೆಂಟ್ ಟು ಫ್ಲೈ ಆ್ಯಂಡ್ ಸಿಂಗ್ ಬಟ್ ಟ್ರಾಪ್ಡ್ ಆ್ಯಂಡ್ ಸೈಲೆಂಟ್. ಆ ಪಕ್ಷಿ ಇರ್ತಕ್ಕಂಥದ್ದು ಆಕಾಶದಲ್ಲಿ ಸಂತೋಷದಿಂದ ಹಾರಾಟವನ್ನು ಮಾಡಲಿಕ್ಕೆ, ಹಾಡನ್ನು ಹೇಳಲಿಕ್ಕೆ. ಆದರೆ ಈಗ ಅದರ ಪರಿಸ್ಥಿತಿ ಏನಾಗಿದೆ, ಟ್ರ್ಯಾಪ್ಡ್ ಆ್ಯಂಡ್ ಸೈಲೆಂಟ್. ಈಗ ಟ್ರ್ಯಾಪ್ಡ್ ಆಗಿಬಿಟ್ಟಿದೆ, ಅದು ಪಂಜರದ ಒಳಗಡೆ ಬಂದಿ ಆಗಿಬಿಟ್ಟಿದೆ. ಸೈಲೆಂಟ್, ಹಾಡನ್ನು ಹೇಳ್ತಾ ಇಲ್ಲ, ಅದು ಸುಮ್ಮನೆ ಕುಳಿತುಕೊಂಡು ಬಿಟ್ಟಿದೆ ದುಃಖದಲ್ಲಿ. ದ ರಿಜಿಡ್ ಸಿಸ್ಟಮ್ ಕ್ರಷಸ್ ಹಿಸ್ ಸ್ಪಿರಿಟ್ ಮೇಕಿಂಗ್ ಹಿಮ್ ಲೂಸ್ ದ ಎಕ್ಸೈಟ್ಮೆಂಟ್ ಆಫ್ ಲರ್ನಿಂಗ್. ಕಲಿಕೆ ಅಂತಕ್ಕಂಥದ್ದು ನಿಜವಾಗ್ಲೂ ಅದ್ಭುತವಾಗಿರಬೇಕಾಗಿತ್ತು, ಸಂತೋಷವನ್ನು ತಂದು ಕೊಡಬೇಕಾಗಿತ್ತು. ಆದರೆ ಈಗಿರ್ತಕ್ಕಂತಹ ಸಿಸ್ಟಮಿಂದ ಆ ಹುಡುಗನ ಒಂದು ಸ್ಪಿರಿಟ್, ಚೈತನ್ಯ ಏನಿದೆನೋ ಅದೆಲ್ಲವೂ ಕೂಡ ಕ್ರಶ್ ಆಗಿ ಹೋಗಿದೆ, ಹಾಳಾಗಿ ಹೋಗಿಬಿಟ್ಟಿದೆ. ಹಿ ವಂಡರ್ಸ್ ಹೌ ಎನಿ ಒನ್ ಕ್ಯಾನ್ ಟ್ರೂಲಿ ಲರ್ನ್ ವೆನ್ ದೇ ಆರ್ ಫಿಲ್ಡ್ ವಿತ್ ಫಿಯರ್ ಆ್ಯಂಡ್ ಬೋರ್ಡಮ್. ಎಸ್, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಅವನ ಮನಸ್ಸಿನಲ್ಲಿ ಭಯ ಅಂತಕ್ಕಂಥದ್ದು ತುಂಬಿದ್ರೆ ಮತ್ತು ತರಗತಿಗಳು ಬೋರ್ಡಮ್ ಅಂದರೆ ಆಸಕ್ತಿನೇ ಹುಟ್ಟಿಸದೇ ಇದ್ದರೆ ಯಾವ ವ್ಯಕ್ತಿಗೂ ಕೂಡ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸಂತೋಷ ಅಂತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಪೊಯೆಟ್ ಹೇಳ್ತಾ ಇದ್ದಾರೆ. Blake uses the metaphor of a tender plant to show how childhood should be nurtured with care and freedom. ಎಸ್, ನಮ್ಮ ಪೊಯೆಟ್ ನೋಡಿ, ಒಂದು ಟೆಂಡರ್ ಪ್ಲ್ಯಾಂಟ್ ಅಂದರೆ ಚಿಕ್ಕ ಸಸಿ ಏನಿರುತ್ತೋ ಅದರ ಜೊತೆ ಒಬ್ಬ ಬಾಲಕನ, ಶಾಲೆಗೆ ಹೋಗ್ತಕ್ಕಂತಹ ಹುಡುಗನನ್ನು ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಆ ಒಂದು ಚಿಕ್ಕ ಸಸಿಯನ್ನು ಎಷ್ಟೊಂದು ಸೌಮ್ಯವಾಗಿ ನಾವು ನೋಡ್ಕೋಬೇಕು, ಅದೇ ರೀತಿ ಶಾಲೆಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಯನ್ನು ನಾವು ಕೇರ್ ಮಾಡಬೇಕಾಗುತ್ತೆ, ಅವನಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬೇಕಾಗುತ್ತೆ ಅನ್ನೋದನ್ನು ಪೊಯೆಟ್ ಅವರು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಇಫ್ ಯಂಗ್ ಬರ್ಡ್ಸ್ ಆರ್ ಕ್ರಶ್ಡ್ ಬೈ ಹಾರ್ಶ್ನೆಸ್ ದೇ ವಿಲ್ ನೆವರ್ ಬ್ಲೂಮ್ ಇನ್ ಟು ದೇರ್ ಫುಲ್ ಪೊಟೆನ್ಷಿಯಲ್. ಎಸ್ ನೋಡಿ, ಯಂಗ್ ಬರ್ಡ್ಸ್ ಅಂದರೆ ಇನ್ನೂ ಅರಳ್ತಕ್ಕಂತಹ ಮಗುಗಳೇನಿರ್ತವೋ ಅವುಗಳನ್ನು ಆರಂಭಿಕ ಹಂತದಲ್ಲೇ ಕ್ರಶ್ ಮಾಡಿಬಿಟ್ರೆ, ನೋಡಿ ಕ್ರಶ್ಡ್ ಅಂಥೇಳಿ ಹೇಳ್ತಾ ಇದ್ದಾರೆ, ಅಂದರೆ ಹಾಳು ಮಾಡೋದು ಅಂತೇಳಿ ಅರ್ಥ ಮಾಡ್ಕೋಬೋದು. ಹಾರ್ಶ್ನೆಸ್, ಎಸ್, ಹಾರ್ಶ್ನೆಸ್ಸಿಂದ ನಾವು ಆ ಬರ್ಡ್ಸ್ಗಳನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ಅವುಗಳನ್ನು ಚೂಟಿದ್ರೆ ಅವು ಬೆಳೆದು ಫ್ಲವರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದೇ ವಿಲ್ ನೆವರ್ ಬ್ಲೂಮ್, ಅರಳೋದಿಲ್ಲ. ಆ್ಯಂಡ್ ದೇರ್ ಫುಲ್ ಪೊಟೆನ್ಷಿಯಲ್, ತಮ್ಮ ನೈಜ ಬ್ಯೂಟಿಯನ್ನು ನಾವು ಕಳೆದುಕೊಂಡು ಬಿಟ್ಟಿರ್ತವೆ. ದ ಪೋಯಮ್ ವಾರ್ನ್ಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ that forcing children into strict routines without joy will only lead to a lifeless, joyless future. ವಿದ್ಯಾರ್ಥಿಗಳನ್ನು, ಶಾಲೆಗೆ ಬರ್ತಕ್ಕಂತಹ ಮಕ್ಕಳನ್ನು ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದರೆ ಅಥವಾ ತಂದೆ ತಾಯಿಗಳಿಗೂ ಕೂಡ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಆ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ದೇನೆ ಅವರಿಗೆ ಸಂತೋಷದಿಂದ ಕಲೀಲಿಕ್ಕೆ ವಾತಾವರಣವನ್ನು ನಾವು ನಿರ್ಮಾಣ ಮಾಡದೇ ಇದ್ದರೆ ಅವರಿಗೆ ಸುಲಭವಾಗಿ ಕಲಿಕೆ ಸಾಧ್ಯ ಆಗೋದಿಲ್ಲ. ಲೈಫ್ಲೆಸ್, ಜಾಯ್ಲೆಸ್ ಫ್ಯೂಚರ್, ಅವರ ಮುಂದಿನ ಭವಿಷ್ಯವೂ ಕೂಡ ಏನಾಗುತ್ತೆ, ಸಂತೋಷದಿಂದ ಕೂಡಿರೋದಿಲ್ಲ ಅನ್ನೋದನ್ನು ಒಂದು ವಾರ್ನಿಂಗ್ ಆಗಿ ಪೊಯೆಟ್ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ದ ಫೈನಲ್ ಲೈನ್ಸ್ the poet questions how a child deprived of happiness can grow into a fulfilled adult. If the summer of youth is ruined by sorrow, the winter of old age will be bleak. Yes, in the final lines ಏನು ಹೇಳ್ತಿದ್ರೆ, the poet question ಮಾಡ್ತಾ ಇದ್ದಾರೆ ನಮ್ಮ poet, how a child deprived of happiness. ಈ ರೀತಿ ಶಾಲೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಮಗುವಿನ ಸಂತೋಷವನ್ನು, ಅವನ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ಬಿಟ್ರೆ ಅವನ ಫ್ಯೂಚರ್ ಉತ್ತಮವಾಗಲಿಕ್ಕೆ ಹೇಗೆ ಸಾಧ್ಯ, ಅವನು ಮುಂದೆ ಬರ್ತಕ್ಕಂತಹ ಕಷ್ಟಗಳನ್ನು ಎದುರಿಸಲಿಕ್ಕೆ ಹೇಗೆ ಸಾಧ್ಯ, ಅವನು ಸಂತೋಷದಿಂದ ಕಲಿಕೆ ಆಗಬೇಕು, ಅವನು ಲೈಫ್ ಲೆಸನ್ಸ್ಗಳನ್ನು ಶಾಲೆಯಲ್ಲಿ ಕಲಿಬೇಕು. ಅದರ ಬದಲಾಗಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಮೇತ ಅವನಿಗೆ ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಹೋದರೆ ಅವನ ಮುಂದಿನ ಫ್ಯೂಚರ್ ಏನಾಗುತ್ತೆ, ಹಾಳಾಗಿ ಹೋಗುತ್ತೆ, ಅವನ ಜೀವನ ನಾವೇ ಹಾಳು ಮಾಡಿದಾಗ ಆಗುತ್ತೆ ಅಂತಕ್ಕಂತಹ ಒಂದು ಮೆಸೇಜನ್ನು
ಅನ್ನೋದನ್ನು ಪೋಯಿಟ್ ಇಲ್ಲಿ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ಬೋದು, ಅವನ ಒಂದು ಯೂತ್ ಏನಿದೆನೋ ಆ ವಿದ್ಯಾರ್ಥಿದು ಅದನ್ನು ಸಮ್ಮರ್ಗೆ ಹೋಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆ ಓಲ್ಡ್ ಏಜ್ ಏನಿದೆನೋ ಅದನ್ನು ವಿಂಟರ್ಗೆ ಹೋಲಿಸ್ತಾ ಇದ್ದಾರೆ. ಸಮ್ಮರ್ ಚೆನ್ನಾಗಿರಲಿಲ್ಲ ಅಂದರೆ ವಿಂಟರ್ ಕೂಡ ಹಾಳಾಗಿ ಹೋಗುತ್ತೆ. ಅಂದರೆ ಅವನು ಯೌವನದಲ್ಲಿ ಅಂದರೆ ಕಲಿಕೆಯ ಒಂದು ವಯಸ್ಸಿನಲ್ಲಿ ಸರಿಯಾಗಿ ಸಂತೋಷದಿಂದ ಕಲಿದೇ ಇದ್ದರೆ ಅವನ ವಿಂಟರ್ ಅಥವಾ ಓಲ್ಡ್ ಏಜ್ ಅವನ ಹಾಳಾಗಿ ಹೋಗ್ಬಿಡುತ್ತೆ, ನಾವೇ ಜೀವನವನ್ನು ಹಾಳು ಮಾಡಿದಾಗ ಆಗುತ್ತೆ ಅನ್ನೋದನ್ನು ಪೋಯಿಟ್ ಅವರು ಇಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, Blake argues that true education should inspire wonder and freedom. ಒಂದು ಮೆಸೇಜನ್ನು ಇಲ್ಲಿ ನಮ್ಮ ಪೋಯಿಟ್ ಕೊಡ್ತಾ ಇದ್ದಾರೆ. ಈ ಒಂದು ಕಲಿಕೆ ಅಂತಕ್ಕಂಥದ್ದು ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದು ಅದ್ಭುತಗಳನ್ನು ಕಲಿಸ್ಕೊಡ್ಬೇಕು, ಆ ವಿದ್ಯಾರ್ಥಿಗೆ ಫ್ರೀಡಮನ್ನು ಸಂತೋಷವನ್ನು ತಂದು ಕೊಡಬೇಕು. ನಾಟ್ ಫಿಯರ್ ಆ್ಯಂಡ್ ಕನ್ಫೈನ್ಮೆಂಟ್. ಫಿಯರ್ ಅಂದರೆ ಭಯವನ್ನು ಹುಟ್ಟಿಸಬಾರ್ದು, ಕನ್ಫೈನ್ಮೆಂಟ್ ಜೈಲಲ್ಲಿ ಆ ಹುಡುಗನನ್ನು ಹೋಗಿ ಇಟ್ಟ ಹಾಗೆ ಆಗಬಾರ್ದು. ಶಾಲೆ ಅಂತಕ್ಕಂಥದ್ದು ಜೈಲಾಗಬಾರ್ದು ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ನಾವೇನನ್ನ ಕಲಿಸ್ತೇವೋ ಅದೆಲ್ಲವನ್ನು ಕೂಡ ಮಕ್ಕಳು ಸಂತೋಷದಿಂದ ಕಲಿಬೇಕು ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಆರ್ ಎಲ್ಸ್ ಇಟ್ ರಿಸ್ಕ್ಸ್ ಡಿಸ್ಟ್ರಾಯಿಂಗ್ ಎ ಚೈಲ್ಡ್ಸ್ ನ್ಯಾಚುರಲ್ ಲವ್ ಫಾರ್ ಲರ್ನಿಂಗ್. ಇಲ್ಲ ಅಂದರೆ ಆ ಮಗುವನ್ನು ನಾವು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ಇಟ್ಬಿಟ್ರೆ ಅವನ ಒಂದು ಕಲಿಕೆಯ ಕಡೆಗೆ ಇರ್ತಕ್ಕಂಥ ಆಸಕ್ತಿ ಎಲ್ಲವನ್ನು ಕೂಡ ನಾವೇ ಹಾಳು ಮಾಡಿದಾಗುತ್ತೆ. ಆ ಮಗುವಿನಲ್ಲಿ ಕಲಿಕೆ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ಬರಬೇಕು, ಅವನು ಸಂತೋಷದಿಂದಾನೇ ಸ್ವಾತಂತ್ರ್ಯದಿಂದಾನೇ ಕಲಿಬೇಕು ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಸಮರಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಲೆಸನ್ಸ್ಗೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಟೇಕ್ ಕೇರ್.